ನೋಡಿ ಕೋಟಿಗೇನು ಲೆಕ್ಕ ಇಲ್ಲ ಪಾಪ. ಏನಣ್ಣ ಗೊತ್ತಾಯ್ತಾ? ಯಾವ ಒಗ್ಗರಣೆ ರೀ? ಒಗ್ಗರಣೆ ಪಾಲಿಟಿಕ್ಸ್. ವೃತ್ತಿ ನಿವೃತ್ತಿ, ಕುಟುಂಬ ರಾಜಕಾರಣ, FIR, ಎಲೆಕ್ಷನ್ನು, ಅಯ್ಯೋ ಸಿಕ್ಕಾಪಟ್ಟೆ ತಲೆನೋವು. ಇವೆಲ್ಲ ಮಾತಾಡೋಕ್ಕೋಸ್ಕರ ಬಂದಿದ್ದೀವಿ. NR ಕಾಲೋನಿಗೆ ಬಂದಿದ್ದೀವಿ. ನ್ಯೂಸ್ 18 ಒಗ್ಗರಣೆ ಪೊಲಿಟಿಕ್ ಕಾರ್ಯಕ್ರಮದಲ್ಲಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು? ಗೊರೂರ್ ಶ್ರೀನಿವಾಸ್. ಏನ್ ಮಾಡ್ಕೊಂಡಿದ್ದೀರಿ? ನಾನು ಸಿವಿಲ್ ಇಂಜಿನಿಯರ್. ಪ್ರೈವೇಟ್ ಕೆಲಸ? ಎಸ್. ನಿಮಗೂ ರಿಟೈರ್ಮೆಂಟ್ ಇಲ್ಲ? ರಿಟೈರ್ಮೆಂಟ್ ಇಲ್ಲ, ಬಟ್ ರಿಟೈರ್ಮೆಂಟ್ ಇರಬೇಕು. ಇರಬೇಕು. ಯಾಕೆ ಸಮಯ ಇರಬೇಕು? ಇವಾಗ ನಿಮ್ ಕೆಲಸ ರಿಟೈರ್ಮೆಂಟ್ ಇಲ್ವೇ ಇಲ್ಲ. ನೀವು ಇರೋ ತನಕ ಸ್ಕೆಚ್ ಆಗ್ತಾನೆ ಇರ್ತೀರಾ, ಮನೆ ಕಟ್ತಾನೆ ಇರ್ತೀರಾ. ನಾವು ರಾಜಕೀಯ ಮಾಡ್ತೀವಿ. ಇದು ನೋಡಿ, ರಾಜಕೀಯ ದೇಶದ ವಿಚಾರ. ರಿಟೈರ್ಮೆಂಟ್ ಇರಲೇಬೇಕು. ಸಾವಿರಾರು ಜನಕ್ಕೆ ಅನುಕೂಲ ಆಗುವಂಥದ್ದು. ಅಂಡ್ ಅವ್ರು ರಿಟೈರ್ ಆದ್ರೂ ಅವರ ಫ್ಯಾಮಿಲಿಯವ್ರಿಗೆ ಕೊಡದೆ ಬೇರೆ ಯುವಕರಿಗೆ ಕೊಟ್ಟು ಅವರನ್ನ ಮುಂದೆ ಬರೋಕೆ ನೋಡಬೇಕು. ಇವಾಗ ನೋಡಿ, ನೀವು ಒಗ್ಗರಣೆ ಡಬ್ಬಿ ಮಾಡ್ತಾ ಇದ್ರಿ. ಈಗ ಬೇರೆಯವ್ರು ಕೋಳಿ ತಿನ್ನೋರಿಲ್ಲ, ಬರೀ ಮುರುಳಿಗೆ ಯಾಕೆ ಕೊಡ್ತಾ ಇದ್ರು? ಯಾಕೆ ಮುರುಳಿ ಮಾಡಿದ್ರೆ 1 ಲಕ್ಷ ಜನ ಕೋಳಿ ತಿಂತಾರೆ ಅಂತ ನಿಮ್ಮನ್ನೇ ಇಟ್ಕೋತಾ ಇದ್ರು, ಬೇರೆಯವ್ರನ್ನ ಯಾಕೆ ಕೊಡ್ತಾ ಇರ್ಲಿಲ್ಲ? ಆದ್ರಿಂದ ನಿಮ್ಮನ್ನು ಚೇಂಜ್ ಮಾಡಬೇಕಾಗಿತ್ತು, ಅವ್ರು ಮಾಡ್ಲಿಲ್ಲ. ಅದೇ ರೀತಿ ಪಾಲಿಟಿಕ್ಸ್ ಅಲ್ಲೂ ಚೇಂಜ್ ಮಾಡಬೇಕು, ಹೊಸೊಬ್ಬರು ಬರಬೇಕು. ಬರೀ ದುಡ್ಡಿದ್ದು ಅವನಿಗೆ ದೊಡ್ಡಪ್ಪ ಆಗಿದೆ, ಆ ತರ ಖಂಡಿತ ಮಾಡಬಾರ್ದು. ಯಾರೇ ಆಗ್ಲಿ ರಾಜಕೀಯಕ್ಕೆ ಹೊಸೊಬ್ಬರನ್ನ ತರಲೇಬೇಕು, ಅವಕಾಶ ಕೊಡ್ಲೇಬೇಕು. ನಿಮ್ಮ ಮಕ್ಕಳನ್ನ ರಾಜಕೀಯಕ್ಕೆ ಸೇರಿಸ್ತೀರಾ? ಸೇರಿಸ್ತೀನಿ. ನನಗಿರೋ ಒಬ್ಳೆ ಮಗಳು, ಅವಳೊಂದು ಸೇರಿಸ್ತೀನಿ. ಅಲ್ಲ, ಏನಕ್ಕೆ ಅಂತ ಕೇಳ್ತಾ ಇದೀವಿ ಅಂದ್ರೆ, ನಾವು ಹಳಬ್ರನ್ನ ಕಳಿಸ್ಬೇಕು ಅಂತ ಹೇಳಿದ್ರೆ ಹೊಸಬ್ರು ತಯಾರಾಗಬೇಕು. ಹೊಸಬ್ರು ಬಂದಿಲ್ಲ ಅಂತ ಹೇಳಿದ್ರೆ ರಾಜಕೀಯ ಹೆಂಗ್ ನಡೆಯುತ್ತೆ? ಹೆಂಗ್ ಸಾರ್ ಬರ್ತಾರ ಹೊಸಬ್ರು? ಇದಕ್ಕೆಲ್ಲ ದುಡ್ಡು ಇಲ್ಲದವ್ರು ಖಂಡಿತ ಬರಕ್ ಸಾಧ್ಯನೇ ಇಲ್ಲ. ದುಡ್ಡು ಬೇಕು ಅಂತೀನಿ ರಾಜಕೀಯ. ಯಾರು ಹೇಳಿದ್ದು? ಪ್ರತಿಯೊಂದಕ್ಕೂ ದುಡ್ಡು ಇರಲೇಬೇಕು. ಇವಾಗ 60 ವರ್ಷ ಅವನಿಗೆ ಒಳ್ಳೆ ಆಫೀಸಲ್ಲಿ 40 ವರ್ಷ ಸರ್ವಿಸ್ ಆಗಿರುತ್ತೆ. ಅವ್ನ ಮನೆ ಕಳ್ಸಿರೋ ಎಕ್ಸ್ಪೀರಿಯನ್ಸ್ ಇರಲ್ಲ ಅವನಿಗೆ, ಇರುತ್ತೆ. ಈಗ 70 ವರ್ಷದವ್ನು ರಿಟೈರ್ ಮಾಡ್ಬಿಟ್ರೆ ಅವ್ನ ಎಕ್ಸ್ಪೀರಿಯನ್ಸ್ ಹೋಗ್ಬಿಡುತ್ತೆ ಅಂದ್ರೆ ಹೊಸಬ ಬರೋದು ಹೇಗೆ? ಅವ್ನು ಕಲಿಯೋದು ಹೇಗೆ? ಕ್ರಿಮಿನಲ್ ಹಿನ್ನೆಲೆ ಉಳ್ಳಂತವ್ರಿಗೆ ಸೀಟ್ ನ ಕೊಡ್ಬೋದಾ, ಕೊಡಬಾರ್ದಾ? ಕೊಡ್ಕೂಡ್ದು. ಇರೋರೆ 3 ಜನ 3 ಕಾಳ್ರು, ಅದ್ರಲ್ಲೊಬ್ಬ ಕಾಳನ್ನ ಚೂಸ್ ಮಾಡ್ಲೇಬೇಕು. ಅದರಿಂದ ಅಲ್ಲೇ ಕೊಡಬೇಡಿ, ಅಲ್ಲೇ ಭದ್ರ ಮಾಡಿ. ಭದ್ರ ಇಲ್ಲಿಂದ ಮಾಡ್ಬೇಕು. ಅದಕ್ಕೆ ಸಂವಿಧಾನ ಚೇಂಜ್ ಮಾಡಬೇಕು. ಈಗ ಜೈಲಲ್ಲಿ ಇಲ್ದವನು ಗೆಲ್ತಾನೆ, ಜೈಲಲ್ಲಿ ನಿಂತಾನೆ ಗೆಲ್ತಾನೆ, ಹಾಸಿಗೆ ಮೇಲೆ ಮಲಗಿರೋನ್ ಗೆಲ್ತಾನೆ, ಮಂದ್ಲಿರೋನ್ ಗೆಲ್ತಾನೆ, ಕಣ್ಣಲ್ಲಿ ಗೆಲ್ತಾನೆ. ಅದಕ್ಕೇನು ಕ್ವಾಲಿಫಿಕೇಶನ್ ಬೇಕಿಲ್ಲ, ಅರ್ಹತೆ ಬೇಕಿಲ್ಲ, ವಿದ್ಯಾರ್ಹತೆ ಬೇಕಿಲ್ಲ, ಎಕ್ಸ್ಪೀರಿಯನ್ಸ್ ಬೇಕಿಲ್ಲ. ರಾಜಕೀಯದಲ್ಲಿ ನಿವೃತ್ತಿ ಬೇಕಾ? ಬೇಕೇ ಬೇಕು ಸರ್, ಕೊಡ್ಲೇಬೇಕು. ರಿಟೈರ್ಮೆಂಟ್ ಕೊಡಬೇಕು, ಹೊಸಬ್ರನ್ನ ಕರ್ಕೊಂಡ್ ಬರಬೇಕು. ಖಂಡಿತ. ಹೆಂಗಿಂದ ಕರ್ಕೊಂಡ್ ಬರೋದು? ಹೊಸಬ್ರು ಹೆಂಗ್ ಕರ್ಕೊಂಡ್ ಬರೋದು? ಹೆಂಗೆ ಕರ್ಕೊಂಡ್ ಬರ್ಬೇಕು ಅಂದ್ರೆ, ನಾವೇ ಜನಗಳು ಚೇಂಜ್ ಆಗ್ಬೇಕು. ಟೆಕ್ನಾಲಜಿ ಬಂದಿದೆ. ಇವಾಗ ಎಲೆಕ್ಷನ್ ಅಂತಾರೆ, ಎಲ್ಲರೂ ನೋಟಾಗಿ ಹಾಕಿ ಇವ್ನಿಗೆ ಅರ್ಹತೆ ಇಲ್ಲ ಅಂದ್ಮೇಲೆ ಯಾಕೆ ಹಾಕ್ತೀರಾ? ಖಂಡಿತ ಹಾಕ್ಬೇಡಿ. ಪೋಲಿಂಗ್ ನಡೆಯೋದೇ 40. ಭಾರತದಲ್ಲಿ ಇರೋದು 100% ಹಾಕಿ ಅಂತಾರೆ, ಆದ್ರೆ ನಡೆಯೋದು ಮಾತ್ರ 40. 60 ಜನ ಯಾಕೆ ಸುಮ್ಮನೆ ಕೂತಿದ್ದಾರೆ? ಅದು ಚುನಾವಣೆ ಯೋಜನೆ ಅವರು ಕಂಪಲ್ಸರಿ ಮಾಡಬೇಕು. ಆಧಾರ್ ಕಾರ್ಡ್ ಇಟ್ಕೊಂಡು ವೋಟ್ ಹಾಕ್ಬೇಕು. ಯಾಕೆಂದ್ರೆ ಬರೀ ಕಳ್ತನ ಓಟು 4 ಗಂಟೆ ಮೇಲೆ ಹೋಗಿ ಇಷ್ಟ ಬಂದವ್ರಿಗೆ ಓಟ್ ಹಾಕ್ಬಿಡ್ತಾರೆ. ನಾನ್ ಗೆದ್ದೆ, ನಿನ್ ಗೆದ್ದೆ, ಏನು ಉಪಯೋಗ? ಎಲ್ಲ ಆಗುತ್ತೆ. ನಂದೇ ಓಟ್ ಇಲ್ಲ ರೀ, ಓದ್ಸತಿ ಹಾಕ್ದಾಗ ನೀವೇನ್ರಿ? ರಿಟೈರ್ಮೆಂಟ್ ಬೇಕಾ, ರಿಟೈರ್ಮೆಂಟ್ ಬೇಡವಾ? ಬೇಕು ಸರ್. ಏನಿಗೆ ಬೇಕ್ರಿ? ಎಲ್ಲದಕ್ಕೂ ಕೊನೆ ಎಲ್ಲಾರು ರಿಟೈರ್ಮೆಂಟ್ ಮಾಡ್ಬೇಕು, ಕಳಿಸ್ಬಿಡ್ತೀವಿ. ನಾವು ಬರ್ತೀವಲ್ಲ. ಬರ್ತೀರಾ ನೀವು ರಾಜಕೀಯಕ್ಕೆ? ಬರ್ತೀರಾ? ನಿಮ್ಮಲ್ಲಿ ಭಯಲ್ಲ ತಾನೆ? ಭಯಲ್ಲ ಸರ್. ನೀವು ರಾಜಕೀಯಕ್ಕೆ ಬರ್ಬೋದು. ಓಕೆ, ವೋಟ್ ಮಾಡ್ತೀರಾ ಈ ವರ್ಷ? ಕ್ರಿಮಿನಲ್ ಹಿನ್ನೆಲೆ ಉಳ್ಳಂತವ್ರು ಅಂದ್ರೆ FIR ಆಗಿರುತ್ತೆ, ಅಲ್ಲೆಲ್ಲೋ ಎಸ್ಆರ್ಟ್ ಗಲಾಟೆ ಮಾಡ್ಕೊಂಡಿರ್ತಾರೆ, ಹೊಡೆದಾಟ ಮಾಡ್ಕೊಂಡಿರ್ತಾರೆ, ಅಲ್ಲೆಲ್ಲೋ ಸಿಡಿಗಳೆಲ್ಲ ಸಿಕ್ಕಿರುತ್ತೆ. ಇವರೆಲ್ಲ ಕ್ರಿಮಿನಲ್ ಹಿನ್ನೆಲೆ ಉಳ್ಳಂತವ್ರು. ಇವ್ರನ್ನ ಎಲೆಕ್ಷನ್ ನಿಲ್ಸ್ಬೋದಾ? ಬೇಡ ಸರ್, ತಪ್ಪು. ಏನು ನಿಂತ್ಕೊಳ್ತಾ ಇದ್ರಲ್ಲ, ಅದಕ್ಕೆ ಏನ್ ಮಾಡೋದು? ಯೂತ್ಸ್ ಅದಕ್ಕೆ ಪ್ರೋತ್ಸಾಹ ಮಾಡಬಾರ್ದು, ನಿಲ್ಲಿಸಬಾರ್ದು. ರಿಟೈರ್ಮೆಂಟ್ ಬೇಕಾ ಬೇಡವಾ? ಬೇಕು. ರಿಟೈರ್ಮೆಂಟ್ ಬೇಕು ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ಏಬಲ್ ಕ್ಯಾಂಡಿಡೇಟ್ಸ್ ಇದ್ದಾರೆ, ಸೀನಿಯರ್ ಸಿಟಿಸನ್ಸ್ ಹೂ ಕ್ಯಾನ್ ಥಿಂಕ್ ಫಾರ್ ದ ನೇಷನ್. ಫಾರ್ ದ ಫ್ರೆಷರ್ಸ್ ಆಲ್ಸೋ ಯು ಡೋಂಟ್ ಗೆಟ್ ದ ಜಾಬ್. ನಿಮ್ಗೆ ಗೊತ್ತು ಹೇಗಿರುತ್ತಂತ. ನೀವು ಅದರಲ್ಲಿ ಹೋಗಿ ಪಳಕೊಂಡು ಹೇಗೆ ಇದು ಅಂತ ತಿನ್ಕೊಂಡ ಮೇಲೆ ನಿಮಗೆ ದಿಸ್ ಇಸ್ ನಾಟ್ ಅ ಬಿಸ್ನೆಸ್, ದಿಸ್ ಇಸ್ ನಾಟ್ ಯರ್ ಫ್ಯಾಮಿಲಿ ಬಿಸ್ನೆಸ್. ರನ್ನಿಂಗ್ ನೇಷನ್ ಇರೋದು ಎಲ್ಲ ನಾವೆಲ್ಲರಿಗೂ. ಕರೆಕ್ಟ್ ಮೇಡಮ್. ಬೇರೆಯವ್ರನ್ನ ಕರ್ಕೊಂಡ್ಬಂದು ಬೇರೆಯವ್ರನ್ನ ಯು ಕ್ಯಾನ್ ಹ್ಯಾವ್ ಅ ಲೀಗಲ್, ದಿಸ್ ಇಸ್ ನಾಟ್ ಅ ಲೀಗಲ್ ಹೈರ್ ಆರ್ ಸಮಥಿಂಗ್. ಪಾಲಿಟಿಕ್ಸ್ ಅನ್ನೋದು ಬಿಸ್ನೆಸ್ ಅಲ್ಲ. ಅಂದ್ರೆ ₹1 ಯಾಕೆ 10 ರೂಪಾಯಿ ತೆಗಿಯೋದಕ್ಕೆ ಸೇವೆಗೆ ಅಂತ ಬರ್ತೀವಿ. ನಾನಾದ್ಮೇಲೆ ಮಾಡ್ತೀನಿ, ನನ್ನ ಮಗ ಸೇವೆ ಮಾಡ್ತಾನೆ. ಈಗ ನಿಮ್ಮ ಮಗ ಮನೇಲಿ ಮಾಡ್ಲಿರಿ, ದೇಶಕ್ಕೆ ಯಾಕ್ರಿ ಬರ್ಲಿ? ಅವ್ನ್ ಬರ್ಲಿ, ಅಪ್ಪನ ಹೆಸರು ಹೇಳ್ಕೊಂಡ್ ಬರಂಗಿಲ್ಲ. ನೀನ್ ಬಾ, ನೀನು ನಿಂತ್ಕೋ, ನೀನ್ ಅಪ್ಪನ ಹೆಸರು ಹೇಳ್ಕೊಂಡ್ ಬರ್ಬೇಡ. ಎಲ್ಲ ರಾಜಕಾರಣಿಗಳು ಬೇಕು ಬೇಕು ಅಂತೀರಾ? ವಯಸ್ಸಾದವ್ರು ನಿಂತ್ರೆ ವೋಟ್ ಹಾಕ್ತೀರಾ? ಸುಮ್ಮನೆ ನಾವು ಆಗ್ತಾ ಇಲ್ಲ, ನಾವು ಹಾಕಲ್ಲ, ಅಂತವ್ರು ಹಾಕಲ್ಲ. ಯಜಮಾನ್ರು ಏನ್ ಮಾಡ್ತಾರೆ? ಅವ್ರು ರಿಟೈರ್ಡ್ ಆಗಿದ್ದಾರೆ. ಏನ್ ಮಾಡ್ತಾರೆ ನಿಮ್ಮ ಯಜಮಾನ್ರು? ವರ್ಕ್ ಮಾಡ್ತಾ HMT ಕೆಲಸ ಮಾಡ್ತಾ ಇದ್ರು. ಯಜಮಾನ್ರು ರಿಟೈರ್ಡ್ ಆದ್ರು. ಎಷ್ಟು ವರ್ಷಕ್ಕೆ ರಿಟೈರ್ಡ್ ಆದ್ರು? 60 years. 60 ವರ್ಷಕ್ಕೆ ರಿಟೈರ್ಡ್ ಆಗೋದ್ರು. ಆದ್ರೆ ನಮ್ಮ ರಾಜಕೀಯದಲ್ಲಿ ತುಂಬಾ ಜನ ರಿಟೈರ್ಡೇ ಆಗ್ತಾ ಇಲ್ಲ. ರಾಜಕೀಯದವರು ರಿಟೈರ್ಡ್ ಇಲ್ವಂತ ಎಲ್ಲಿ ಬರ್ದಿದಾರಂತ? ಎಲ್ಲಿ ಬರ್ದಿದ್ದಾರೆ ಮೇಡಮ್? ಹೇಳ್ತಾರಲ್ಲ. ಎಲ್ಲಿ ಹೇಳ್ತಾರೆ? ಯಜಮಾನ್ರು ಏನ್ ಮಾಡ್ತಾರೆ?
ಯಜಮಾನ್ರ ಬಿಸ್ನೆಸ್ ಅವ್ರದ್ದು. ಬಿಸ್ನೆಸ್ ಮಾಡ್ತಾರೆ ಅಂದ್ರೆ ರಿಟೈರ್ಡ್ ಆಗಲ್ಲ, ಲೈಫ್ ಟೈಮ್ ಇರೋ ತನಕ ಬಿಸ್ನೆಸ್ ಮಾಡ್ತಾನೆ ಇರ್ತಾರೆ. ಇವಾಗ ಹೇಳಿ, ಈ ರಾಜಕೀಯದಲ್ಲಿ ನಿವೃತ್ತಿನೇ ಇಲ್ಲ ನೋಡಿ, ರಿಟೈರ್ಮೆಂಟೇ ಇಲ್ಲ. ಇರ್ಬೇಕಾ ಇರ್ಬಾರ್ದಾ? ಇರ್ಬೇಕು ಸರ್. ಏನಕ್ಕೆ ಮೇಡಮ್? ಎಲ್ಲ ಯಂಗ್ಸ್ಟರ್ಸ್ ಕೊಡ್ಬೇಕು ಸರ್. ಅವ್ರವ್ರೇ ಮಾಡಬಾರ್ದು ಸರ್, ಎಲ್ರಿಗೂ ಬರ್ಬೇಕದು ಚಾನ್ಸ್, ಎಲ್ರು ಮಾಡ್ಬೇಕದು. ಓಕೆ, ಇವಾಗ ಕ್ರಿಮಿನಲ್ ಹಿನ್ನೆಲೆ ಉಳ್ಳಂತವ್ರು ಎಲೆಕ್ಷನ್ ನಿಲ್ತಾರೆ, ಒಂದೇ ಕುಟುಂಬದವ್ರು ಎಲೆಕ್ಷನ್ ನಿಲ್ತಾರೆ. ಇವ್ರಿಗೆಲ್ಲ ವೋಟ್ ಮಾಡ್ಬೇಕಾ, ವೋಟ್ ಮಾಡಬಾರ್ದಾ? ನನ್ನ ಪ್ರಕಾರ ನನ್ಗಿಷ್ಟ ಇಲ್ಲ. ಸ್ವಲ್ಪ ಏಜ್ ಆಗಬೇಕು ಅಟ್ಲೀಸ್ಟ್. ಇವಾಗ ಏನೋ ಒಂದು ಎಷ್ಟು ವರ್ಷ ಅವನಿಗೆ ಗೊತ್ತಿಲ್ಲ ನಿಖಿಲ್, ಅಷ್ಟು ಬೇಗ ಸರಿ ಇಲ್ಲ. ನೀವು ಆ ನಿಖಿಲ್ ಕೊಟ್ಟೋದ್ರ? ನಾವು ಆ ನಿಖಿಲ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾವು ಇವ್ರ ಬಗ್ಗೆ ಮಾತಾಡ್ತಾ ಇರೋದು. ನೀವು ಆ ನಿಖಿಲ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅಯ್ಯೋ, ಅವರು ಜನಗಳ ಮಧ್ಯ ಇದ್ದಾರೆ ಬಿಡಿ, ಅವ್ರು ಜನಗಳ ಮಧ್ಯ ಇದ್ದಾರೆ, ಅದನ್ನ ಮಾತಾಡ್ತಾ ಇಲ್ಲ ನಾವು. ಇದು ಮಹಾರಾಜರ ಕಾಲ ಅಲ್ಲ, ಅದಕ್ಕೆ ಪ್ರಜಾಪ್ರಭುತ್ವ ಬಂದಿದ್ದು. ಕುಟುಂಬ ರಾಜಕಾರಣ ಮಾಡ್ಕೊಂಡು ತಾತ ಮುತ್ತಾತ ಮಕ್ಕಳು ಮರಿ ಮಕ್ಕಳನ್ನ ರಾಜಕಾರಣ ಮಾಡಕ್ ಬಿಡಬೇಕು. ಇದು ಪ್ರಜಾಪ್ರಭುತ್ವ, ಪ್ರತಿಯೊಬ್ಬರಿಗೂ ಅರ್ಹತೆ ಇದೆ. ಎಲ್ಲರೂ ರಾಜಕಾರಣದಲ್ಲಿ ಬರಬೇಕು, ಎಲ್ಲರೂ ನಿಂತ್ಕೋಬೇಕು, ಎಲ್ರಿಗೂ ಅವಕಾಶ ಕೊಡಬೇಕು. ಇವಾಗ ಕ್ರಿಮಿನಲ್ ಹಿನ್ನೆಲೆ ಉಳ್ಳಂತವ್ರು ಖಂಡಿತ ಅವ್ರನ್ನ ಯಾವುದೇ ಕಾರಣಕ್ಕೂ ಸೆಲ್ಲೊಳಗಿಡಬೇಕು. ಎಲ್ಲ ಪಕ್ಷದಲ್ಲೂ ಇದ್ದಾರೆ. ನಾನು ಆ ಪಕ್ಷ ಈ ಪಕ್ಷ ಹೇಳಿಲ್ಲ. ಕ್ರಿಮಿನಲ್ ಹಿನ್ನೆಲೆ ಉಳ್ಳವ್ರಿಗೆ ವೋಟ್ ಹಾಕ್ಬೇಕಾ, ವೋಟ್ ಹಾಕ್ಬಾರ್ದಾ? ಆ ಪಕ್ಷ ಈ ಪಕ್ಷ ಹೇಳಲಿಲ್ಲ, ಕಳ್ಳೆ. ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ಮ ಆತ್ಮೀಯಗಳಿರೋ ಸಾಕಷ್ಟು ಜನ ನಿಂತಿದ್ದಾರೆ, ಮಾತಾಡೋಣ, ವಿಶ್ಲೇಷಣೆ ಮಾಡೋಣ, ಅವರ ಒಂದು ವಿವೇಚನೆ ತಿಳ್ಕೊಳ್ಳೋಣ. ಬನ್ನಿ. ಶ್ರೀನಿವಾಸ್ ಅವರ ಏನ್ ಕೆಲಸ ಮಾಡ್ತಿದ್ರಿ? ನಾನು ಪುರೋಹಿತ ಆಗಿದೆ. ರಿಟೈರ್ಮೆಂಟ್ ಇದೆಯಾ ನಿಮ್ಗೆ? ರಿಟೈರ್ಮೆಂಟ್ ನಮಗಿಲ್ಲ, ಆದ್ರೂ ಯುವಕರಿಗೆ ಜಾಗ ಕೊಡ್ಬೇಕು. ಅಂದ್ರೆ ರಿಟೈರ್ಮೆಂಟ್ ಬೇಕು ರಾಜಕೀಯದಲ್ಲಿ. ರಿಟೈರ್ಮೆಂಟ್ ಕೊಟ್ರೆ ತುಂಬಾ ಜನ ರಾಜಕೀಯ ವ್ಯಕ್ತಿಗಳು ಮನೆಗೆ ಹೋಗ್ಬಿಡ್ತಾರೆ. ಏನ್ ಮಾಡೋದು ಅವಾಗ? ಯಾರು ಕರ್ಕೊಂಡ್ ನಿಲ್ಲಿಸ್ತೀರಿ? ಏನು ಆಗಲ್ಲ, ಎಲ್ಲ ಬರ್ತಾರೆ. ಯುವಕರಿಗೆ ಇದು ಆದ್ಯತೆ ಕೊಡ್ಲಿ. ಇವು ವಯಸ್ಸಾಗಿರೋರಿಗೆ ಇಲ್ಲ ಸರ್, ವಯಸ್ಸಾದವ್ರಿಗೆ ಇಲ್ಲ ಸರ್, ಆತರ ಇಲ್ಲ. ಇವ್ರ ಕಡೆ ನಮ್ಗೆ ಏನಿದ್ರು ಗೈಡ್ ತಗೊಳ್ಳೋಣ, ಯುವಕರಿಗೆ ಚಾನ್ಸ್ ಕೊಡ್ಬೇಕು ಸರ್. ಅವರೇ ಇರೋದು ಒಳ್ಳೇದಲ್ಲ. ಅದು ಏನ್ ಮಾಡೋದಪ್ಪ? ನನ್ನ ಅಭಿಪ್ರಾಯದಲ್ಲಿ ರಾಜಕೀಯದಲ್ಲಿ ನಿವೃತ್ತಿ ಇರಬಾರ್ದು. ಯಾಕಂದ್ರೆ ಅದು ಜನಸೇವೆಯ ಕೆಲಸ. ಅದಕ್ಕೆ ಸಾಯುವವರೆಗೂ ಮಾಡ್ಲೇಬೇಕು ಅದು ಕೆಲಸ. ಜನಸೇವೆ ಕೆಲಸ, ಸರ್ಕಾರಿ ಕೆಲಸ ಮಾಡೋದು, ಮನೆ ಕೆಲಸ ಮಾಡ್ಕೊಳ್ಳಲ್ಲ. ರಿಟೈರ್ಮೆಂಟ್ ಬೇಕು ನಿಜ, ಆದ್ರೆ ಚತುರ್ಮತಿಗಳು ತುಂಬಾ ಜನ ಇದ್ದಾರೆ, ಅವ್ರಿಗೆ ಟೈರ್ಡು ಇಲ್ಲ, ರಿಟೈರ್ಡು ಇಲ್ಲ. ಅಂತವ್ರು ರಿಟೈರ್ಡ್ ಆದ್ರೆ ದೇಶ ಎಲ್ಲ ಟೈರ್ಡ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಆಗಬಾರ್ದು. ಕೆಲವರೆಲ್ಲ ಬೇಕೇ ಬೇಕು, ಆಯ್ಕೆ ನಮ್ದಿರ್ಬೇಕು, ಜನರದ್ದು ಆಯ್ಕೆ ಇರಬೇಕು. ಸುಮ್ಮನೆ ಒಬ್ಬನಿಗೆ ಓಟ್ ಹಾಕಿ ಅವ್ನಿಗೆ ಆಗೋದಿಲ್ಲ, ಕ್ಷೇತ್ರಕ್ಕೂ ಬರಲ್ಲ. ಈಗ ಕೆಲವು ಕಡೆ ಎಲ್ಲ ಕ್ಷೇತ್ರಕ್ಕೆ ಬರೋದೇ ಇಲ್ಲ, 8 ಸಲ ವಿನ್ ಆಗಿದ್ದಾರೆ. ಅವ್ರಿಗೆ ಯಾಕ್ರಿ ಬೇಕು ಮತ್ತೆ ಕ್ಷೇತ್ರ? 8 ಸರಿ ವಿನ್ ಆಯ್ತು ಅಂದ್ರೆ 8 40 ವರ್ಷ ಅಲ್ಲೇ ಆಗೋಯ್ತು, 20 ವರ್ಷ ರಾಜಕೀಯ ಆಗೋಯ್ತು. ಅದಕ್ಕೆ ಅಲ್ಲ ಸಮಯ ಯುವಕರು ಬರ್ತಾ ಇಲ್ಲ ಅಂತ ಒಂದು ಕೂಗಿದೆ. ಯಾರು ಸೇವೆ ಮಾಡ್ತಾರೋ ಅವರು ನನಗೆ ಸುಸ್ತಾಯ್ತು, ನನಗೆ ಸಾಕಾಯ್ತು. ಹೇಳಲ್ಲಪ್ಪ ಇಂಡಿಯಾದಲ್ಲಿ ಇಲ್ಲ, ನನಗೆ ಸೇವೆ ಆಗ್ಲಿ, ಯುವಕರಿಗೆ ಅವಕಾಶ ಸಿಗುತ್ತೆ. ಸೇವೆ ಮಾಡಕ್ ನನಗೆ ಶಕ್ತಿ ಇಲ್ಲ, ನನಗೆ ಸಾಕು. ಬೇರೆ ನಮ್ಮವ್ರು ಹೇಳ್ಕೊಳ್ಳಲ್ಲ, ಶಕ್ತಿ ಇಲ್ಲ ಅಂತ ಡಾಕ್ಟರ್ ಹೇಳ್ಬೇಕು. ಶಕ್ತಿ ಇಲ್ಲ ಅಂತ ಡಾಕ್ಟರ್ ಹೇಳ್ಬೇಕು. ಬೆಡ್ ಅಲ್ಲಿ ಹಾಸ್ಪಿಟಲ್ ಮಲಗಿರೋ ತನಕ ರಾಜಕೀಯ ಮಾಡ್ತಾರೆ. ಆಯ್ಕೆ ಮಾಡ್ಬೇಕು ಸರ್, ಜನ ಆಯ್ಕೆ ಮಾಡ್ಬೇಕು. ಅವರು ವೃತ್ತಿನಲ್ಲಿ ಇದ್ರೆ ಚೆನ್ನಾಗಿ ಕೆಲಸ ಮಾಡ್ತಾರೋ ಅಥವಾ ಇಲ್ಲ ನಿವೃತ್ತಿ ಕೊಡ್ಬೇಕು ಅಂತ ಜನ ವೋಟ್ ಮಾಡಿ ಅವ್ರಿಗೆ ಡಿಸೈಡ್ ಮಾಡ್ಬೇಕು. ಕಿರಣ್, ಎಷ್ಟು ವರ್ಷ ನಿಮ್ಗೆ? 44 ವರ್ಷ. ರಾಜಕೀಯಕ್ಕೆ ಬರ್ಬೇಕು ಅಂತ ನನ್ನ ಆಸೆ. ರಾಜಕೀಯಕ್ಕೆ ಬರ್ತೀರಾ? ಖಂಡಿತ ಬರ್ತೀನಿ. ಇಲ್ಲ ಸಮಸ್ಯೆ ಏನು ಅಂತಂದ್ರೆ ನೀವು ಯುವಕರಿಗೆ ಅವಕಾಶ ಕೊಡಬೇಕು ಅಂತ ಹೇಳ್ತಾ ಇದ್ರಿ, ಸತ್ಯ. ಹೇಳಿ ಸರ್. ಆದ್ರೆ ಅವರ ಮೊಮ್ಮಕ್ಕಳಿಗೆ ಮರಿ ಮಕ್ಕಳಿಗೆ ಅವಕಾಶ ಕೊಟ್ಕೊಂಡೋದ್ರೆ ಬೇರೆ ಯಾರಿಗೂ ಅವಕಾಶ ಸಿಗಲ್ಲ. ಯುವಕರು ಕೊಡಬೇಕು, ಅವಕಾಶ ಕೊಡಬಾರ್ದು ಅನ್ನೋದಲ್ಲ. ಅವ್ರ ಮನೆಯವ್ರಿಗೆ ಕೊಟ್ಕೊಂಡು ಅವ್ರ ಮರಿ ಮಕ್ಕಳಿಗೆ ಕೊಟ್ಕೊಂಡು ಇನ್ನೊಂದು ಇಷ್ಟದಲ್ಲಿ ಇಷ್ಟ ಆದ್ರೆ ಪಾಪ 28 ಸೀಟಿರ, ಪಾಪ 28 ಸೀಟ್ ನಿಲ್ಸಿರೋಣ. ಪಾಪ ದೇವೇಗೌಡರಿಗೆ ಎಷ್ಟು ಸರ್ ವಯಸ್ಸು? ಅವ್ರಿಗೆ ರಾಜಕೀಯ ಬೇಕಾ ಈಗ? ಸರ್ ಮನೆ ರಾಜಕೀಯ ಯಾಕೆ ಸರ್ ಅವ್ರಿಗೆ? ಅಲ್ಲಪ್ಪ, ನೀವು ರಾಜಕೀಯ ಬರ್ಬೇಡಿ. ಹುಡುಗರು ಆಟ ಆಡ್ಕೊಂಡು ಓಡಾಡ್ಕೊಂಡಿರಿ, ಯಾರೇ ರಾಜಕೀಯ ಮಾಡ್ತಾರೆ? ಈಗ ಅವರು ಮಾನಸಿಕವಾಗಿ ದೈಹಿಕವಾಗಿ ಎರಡನ್ನೂ ಕೂಡ ನಮಗೆ ಆಸೆ ಇಚ್ಛಾಶಕ್ತಿ ಇರಬಹುದು, ಆದರೆ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದು ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ, ವಿಶೇಷವಾಗಿ ಇವತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಸುಮಾರು
7 ಜಿಲ್ಲೆಗಳ 7 ತಾಲೂಕು 8 ತಾಲೂಕುಗಳನ್ನು ಸುತ್ತಬೇಕಾಗತ್ತೆ. ಆ ವಯಸ್ಸಿನಲ್ಲಿ ಕಷ್ಟ ಆಗುತ್ತೆ. ಮತ್ತು ಅವತ್ತಿನ ವಿಚಾರಗಳಿಗೂ ಇವತ್ತಿನ ವಾಸ್ತವ ಬದಲಾಗ್ತಾ ಇರತಕ್ಕಂಥ ಪ್ರಪಂಚದಲ್ಲಿ ಇವತ್ತಿನ ನಮಗೆ ಮಾಡರ್ನ್ ಸಿಸ್ಟಮ್ಗೆ ಅಡ್ಜಸ್ಟ್ ಆಗುವಂತಹ ಒಂದು ಯುವ ಜನ ಪೀಳಿಗೆ ಬೇಕಾಗತ್ತೆ. ಬೇರೆ ಯಾರು ಯುವಕರು ಯಾರು ಇಲ್ವಾ? ಕಾರ್ಯಕರ್ತರು ಯಾರು ಇಲ್ವಾ? ಅವ್ರಿಗೆ ಕೊಡಿ, ಬೇರೆ ಯಾರು ಅವಕಾಶ ಮಾಡಿಕೊಡಿ. ಒಳ್ಳೆ ಎಂಪ್ಲಾಯ್ ಕೆಲಸ ಮಾಡ್ತಾ ಇದ್ರೆ ಗೌರ್ಮೆಂಟ್ 60 ವರ್ಷ ರಿಟೈರ್ಮೆಂಟ್ ಮಾಡ್ಬಿಡ್ತೀರಾ? ಪ್ರೈವೇಟ್ ಕೆಲಸ ಮಾಡ್ತಾರೆ ರಿಟೈರ್ ಮಾಡ್ಬಿಡ್ತೀರಾ? ಅದ್ರೊಳಗೆ ರಿಟೈರ್ಮೆಂಟ್ ಕೊಡ್ತೀರಾ? 85-90 ವರ್ಷ ರಾಜಕೀಯದಲ್ಲಿ ಸಾಕಷ್ಟು ಜನ ಇದ್ದಾರೆ. ನಿಮ್ಗೇನು ಅವಕಾಶ ಬೇಡವಾ? 85 ವರ್ಷದ ಮೇಲೆ ನಾವು ಹೇಳ್ತಾ ಇಲ್ಲ, 85 ಕೊಡ್ಬೇಡಿ ನೀವು, 60-65 ತನಕ ಕೊಡಿ. 65 ಯಾಕೆ? ನಿಮ್ಗೆ ಸಪರೇಟ್ 5 ಎಲ್ಲರಿಗೂ ಒಂದೇ ರೂಲ್ಸ್. ಒಂದು ವಿದ್ಯಾಸಂಸ್ಥೆಲ್ಲೂ ಸಹ ಇವಾಗ ರಿಟೈರ್ಡ್ ಆದ್ರೂ ಎಮೆರಿಟಸ್ ಅಂತ 10 ವರ್ಷದವರೆಗೂ ಕೊಡ್ತಾರೆ. ಎಷ್ಟು ವಯಸ್ಸು ಸರ್ ನಿಮ್ಗೆ? ನನಗೆ 54. ಇನ್ನೊಂದು 6 ವರ್ಷಕ್ಕೆ ರಿಟೈರ್ಡ್ ಆಗ್ಬಿಡ್ತೀರಾ? ರಿಟೈರ್ಡ್ ಆಗ್ಬಿಡ್ತೀರಾ? ಗ್ಯಾರಂಟಿ? ನಾನೇನ್ ದೇವೇಗೌಡರು ತರ 85 ವರ್ಷ ಆದ್ರೂ ಕೆಲಸ ಮಾಡ್ತಾ ಇರಲ್ಲ. ಯಾರೋ ಡೇಂಜರ್ ಡಾಕ್ಟರ್ ಇವರು, ಒಳ್ಳೆ ಡಾಕ್ಟರ್ ಕರ್ಕೊಂಡ್ ಬಂದಿದೀವಿ. ಡಾಕ್ಟ್ರೆ, ಇವಾಗ ರಿಟೈರ್ಮೆಂಟ್ ನೀವು ಆಗ್ಬಿಡ್ತೀರಾ? ಹೌದು. ತುಂಬಾ ಜನ ರಿಟೈರ್ಮೆಂಟ್ ಆಗ್ತಾ ಇಲ್ಲ. ಆಗ್ಬೇಕು. ರಾಜಕೀಯದಲ್ಲೂ ರಿಟೈರ್ಮೆಂಟ್ ಆಗ್ಬೇಕು. ನಿಮ್ಗೊಂದು 70 ವರ್ಷ ಕೊಡ್ಬೋದು ಸರ್. ಫಿಟ್ ಆಗಿದ್ದೀರಾ ಡಾಕ್ಟ್ರೆ? ಅಲ್ಲ, ಫಿಟ್ನೆಸ್ ನಮ್ ಪರ್ಸನಲ್. ಆದ್ರೆ ಕೂತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ. ಹಾಸ್ಪಿಟಲ್ ನಿಂತ್ಕೊಂಡು ಎಲೆಕ್ಷನ್ ನಿಂತ್ಕೋತಾರೆ, ಜೈಲಲ್ಲಿ ನಿಂತ್ಕೊಂಡು ಎಲೆಕ್ಷನ್ ನಿಂತ್ಕೊಂತಾರೆ. ಆ ತರ ಎಲ್ಲ ಸರ್ ಕ್ರಿಮಿನಲ್ ಹಿನ್ನೆಲೆ ಇರೋರಿಗೆ ಸೀಟ್ ಯಾಕೆ ಸರ್ ಕೊಡಬಾರ್ದು? ಕ್ರಿಮಿನಲ್ ರೆಕಾರ್ಡ್ ಇರೋರು ಕೊಟ್ಟಿದ್ದಲ್ಲ ಸರ್, ತುಂಬಾ ಜನ ಕೊಡ್ತಾ ಇದ್ದಾರೆ. ಅದೇ ರಾಜಕೀಯ ತಪ್ಪು ಸರ್. ಯೂತ್ಗೆ ಅವಕಾಶ ಕೊಡಬೇಕು, ನಿಜ. ಹೇಳಿ ಸರ್. ಹಂಗಂತಂದ್ಬಿಟ್ಟು ನೀವು ಅಲ್ಲ ಒಂದ್ ನಿಮಿಷ ಅಲ್ಲ ಸರ್, ಸಿನಿಮಾ ಟಿಕೆಟ್ ಅವ್ರು ನಡ್ಸಿರೋ ಸಿನಿಮಾ ಟಿಕೆಟ್ ಅನ್ನ ಫ್ರೀಯಾಗಿ ಹಂಚಿದಾಗ ಮನೆಯಲ್ಲಿ ಮಂಡ್ಯನಲ್ಲಿ, ಹಾಗೆ ಸಿನಿಮಾ ಅರ್ಹತೆ ಮೇಲೆ ಅವ್ರಿಗೆ ಟಿಕೆಟ್ ಕೊಡೋದು ತಪ್ಪು. ಒಬ್ಬ MP ಏನ್ ಮಾಡಬೇಕು? ನಮ್ಮ ರಾಜ್ಯವನ್ನ ರಾಷ್ಟ್ರದಲ್ಲಿ ಪ್ರತಿನಿಧಿಸಬೇಕು. ಆ ಯೋಗ್ಯತೆ ಇದೆಯಾ? ಆ ಯೋಗ್ಯತೆ ಇರೋದು ಟಿಕೆಟ್ ಕೊಡಬೇಕು. ಯೋಗ್ಯತೆನ ಹೆಂಗಳಿಯೋದು? ಯೋಗ್ಯತೆ ಹೆಂಗಳಿಬೇಕು? ಒಂದು ಏಜ್ ಇನ್ನೊಂದು ನಮಗ್ ನಾಚಿಕೆ ಆಗ್ಬೇಕು. ಅಟ್ಲೀಸ್ಟ್ ಒಂದು 50% ಆಫ್ ದ MPs 5 ಕೋಟಿ ಯೂಸ್ ಮಾಡಕ್ಕಾಗದೆ ವಾಪಸ್ ಕೊಟ್ಟಿದ್ದಾರೆ. ಏನ್ ಮಾಡ್ತೀರಾ ನೀವು? ಬಿಸ್ನೆಸ್ ಮಾಡ್ತೀರಾ? ರಿಟೈರ್ಮೆಂಟ್ ಇಲ್ಲ ಬಿಡಿ ನಿಮ್ಗೆ. ಬೇಕಾದಷ್ಟು ರಿಟೈರ್ಮೆಂಟ್ ಕೊಡಬೇಕು. ಅದು ಮಕ್ಕಳಾಟ ಆಟ ಆಡೋ ಮಕ್ಕಳು ಕರ್ಕೊಂಡೋಗಿ ಪಾರ್ಲಿಮೆಂಟ್ ಕೊಡಿಸಬಾರ್ದು. ಅವ್ನ ಆಟ ಆಡೋ ಮಗುನ್ ಕರ್ಕೊಂಡೋಗಿ ಪಾರ್ಲಿಮೆಂಟ್ ಏನ್ ಕೊಡಿಸ್ತೀರ? ಪಾರ್ಲಿಮೆಂಟ್ ಬೆಲೆ ಬೇಡವಾ? ಯಾರಿಗೆ ಕೂರ್ಸಿದ್ದು? ಅವ್ರನ್ನ ಕರ್ಕೊಂಡು ಹೋಗುತ್ತೆ 10 ಜನ ಬೇಕು ಜೊತೆಗೆ ಅಂತಂದ್ರೆ ಅಲ್ಲಿ ಅವ್ರನ್ನ ಕರ್ಕೊಂಡು ಏನ್ ಮಾಡ್ತೀರಾ ಸರ್ ನೀವು? ಎದ್ರೆ ಕೂರಕ್ಕಾಗಲ್ಲ, ಕೂತ್ರೆ ಎದ್ದೊಳಕ್ಕಾಗಲ್ಲ. ಅವ್ರಿಗೆ ಜೊತೆ ಬೇಕು. ಅವ್ರು ಖಂಡಿತ ಹಾಕಲ್ಲ, ಯಾವುದೇ ಕಾರಣಕ್ಕೂ ಹಾಕಲ್ಲ. ಹೊಸಬ್ರಿಗೆ ಚಾನ್ಸ್ ಕೊಡಿ, ಒಳ್ಳೊಳ್ಳೆ ಇದಾರೆ ಬೇಕಾದಷ್ಟು. ಅವ್ರಿಗೆ ನಡೆಯಕ್ಕಾಗಲ್ಲ, ಮಾಡಕ್ಕಾಗಲ್ಲ. ಪ್ರತಿಯೊಂದನ್ನು ಇದು ಮಾಡಿ ಬರೀ ಅವ್ರ ಮನೆ ದೇವೇಗೌಡನ ಹೆಂಡತಿಗೆ ಯಾಕೆ ಬಿಟ್ಬಿಟ್ರು? ಎಲ್ಲಾರ್ದು ಆಗೋಯ್ತು. ಅವ್ರೊಬ್ರು ಜಾಗ ಬಿಟ್ಟು ಮಿಕ್ಕದಾರ ಮನೆ ಮಂದಿ ಎಲ್ಲ ಬಂದಾಯ್ತು. ಪುಟ್ ಮಕ್ಕಳು ಬರ್ತಾರ ನೋಡಿ, ಅವ್ರನ್ನ ಬೆಳೆಸಿ ಕಾರ್ಪೊರೇಟರ್ ಸೀಟ್ ಅವ್ರನ್ನೂ ತಂದ್ಬಿಡ್ತಾರ. ಅವರು ಬೇರೆಯವ್ರಿಗೆ ದಾರಿ ಕೊಡಿ. ಮನೇಲಿ ಅವ್ರ ಮನೇಲಿ ಅವ್ರು ಇರ್ಲಿ ಸಾಕು, ರಾಜಕೀಯಕ್ಕೆ ಬೇಡ ಸಾಕು. ಅವ್ರು ಇವಾಗ ನಿಮ್ಮ ಮಗ ಅಥವಾ ನಿಮ್ಮ ಮಗಳಿದ್ರೆ 20, 23, 24 ವರ್ಷ ಆಗಿದ್ರೆ ನೀವು ರಾಜಕೀಯ ಕಳಿಸ್ತೀರೇನ್ರಿ? ಇಲ್ಲ, ಅವರು ಆ ಏಜ್ ಬೇಕಿಲ್ಲ. ಆ ಏಜಿಗೆ ಬೇಕಿಲ್ಲ. ಈ ಮುಂದೆ ಏಜ್ ಆದ್ರೆ ರಿಟೈರ್ಮೆಂಟ್ ಕೊಟ್ಬಿಡಿ. ಹೆಂಗ್ರಿ ದೇಶ ನಡೆಸೋದು? 70 ವರ್ಷ ಅವ್ರಿಗೆ ನಡೆಯಕ್ಕೆ ಆಗಲ್ವಲ್ಲ ಸರ್ ಅವ್ರಿಗೆ. ಇವಾಗ ನಮ್ಮ ದೇಶದಲ್ಲೇನೆ ಪ್ರಾಬ್ಲಮ್ ಏನಂದ್ರೆ 10 ಜನ ಬೇಕು ಜೊತೆಗೆ ಸೆಕ್ಯೂರಿಟಿ. ಈ ಕಡೆ ಇಬ್ರು ಇನ್ನಿಬ್ರು ಅಂತ ಏನಕ್ಕೆ ಬೇಕು ಸರ್? ಮೇಡಮ್ ಬೈದೇ ಬಿಡ್ತಾರೆ ನೋಡಿ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಇರಬೇಕು. ಇದು ಬರೀ ಕುಟುಂಬ ರಾಜಕಾರಣಕ್ಕೆ ಬರ್ತಾ ಇದೆ. 3ನೇ ತಲೆಮಾರಿನ ಮಕ್ಕಳನ್ನ ತಕೊಂಬಂದು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಪಾಳೆಗಾರಿಕೆ ಮಾಡ್ತಾ ಇದ್ದಾರೆ. ರಾಜಕೀಯದಲ್ಲಿ ಮಾತ್ರ ಅವ್ರಿಗೆ ಏಜ್ ಕ್ರಾಸ್ ಆಗೋದಿಲ್ವಾ ಸರ್? ಖಂಡಿತ ಇದ್ದೇ ಇರುತ್ತೆ. ಅವರು ಕೂಡ ಬಿಟ್ಕೊಡ್ಬೇಕು ಸರ್. ಬಿಟ್ಕೊಡಲ್ಲ, ನಮ್ಮಲ್ಲಿ ಯಾವ್ದು ಬಿಟ್ಕೊಡೋದಿಲ್ಲ. ನಾವೇ ಒಂದು ಕಿತ್ಕೋಬೇಕು. ಯಾವ್ದು ಬಿಟ್ಕೊಡಲ್ಲ, ಯಾರಿಗೂ ಬಿಟ್ಕೊಡಲ್ಲ. ಅವರೇ ಸಾಯ ತಗೊಂಡು ನಿಲ್ತಾ ಇರ್ಬೇಕು. ಅವ್ನಾದ್ಮೇಲೆ ಅವ್ರ ಮಗ ನಿಂತ್ಕೋಬೇಕು. ಯಾರು ಬಿಟ್ಕೊಡೋದಿಲ್ಲ, ನಾವು ಕಿತ್ಕೋಬೇಕು.
ಅಲ್ಲ ಸರ್, ಇವಾಗ ದೇವೇಗೌಡರು ನಿಂತ್ಕೊಳ್ತಾ ಇದ್ದಾರೆ. ಯಾಕೆ ದೇವೇಗೌಡರ ಬಗ್ಗೆ ಒಬ್ಬರೇ ಮಾತಾಡ್ತೀರಾ? ಇಂಡಿಯಾದಲ್ಲಿ ನೀವು ಲೆಕ್ಕ ಹಾಕಿದ್ರೆ ಅವರೆಲ್ಲ ನಿಂತ್ಕೋತಾ ಇದ್ದಾರೆ, ಬಟ್ ಅವ್ರಿಗೆ ಮೇಂಟೈನ್ ಮಾಡ್ಕೊಳಕ್ ಆಗ್ತಾ ಇಲ್ಲ. 60 ವರ್ಷ ಆದ ತಕ್ಷಣ ಮನೆ ಕಳಿಸ್ಕೊಂತಾರೆ, ನಮ್ಮ ಹತ್ರ ಹೋಗಿ ಡಿ ಎಲ್ ಕಿತ್ಕೋತಾರೆ. ನಿಮಗ್ ಮಾತ್ರ 85 84 ವರ್ಷಗಳು ಯಾರು ಡಿ ಎಲ್ ಕೊಟ್ಟಿರೋ? ಯಾರು ಕೊಟ್ಟವ್ರು ನಿಮ್ಗೆ? ಸೀಟ್ ಕೊಡ್ತಾರೆ. ಯಾರು ಕೊಟ್ಟಿದ್ದು? ನೀವ್ ಯಾಕೆ ಓಟ್ ಹಾಕ್ತೀರಾ? ನಾವು ಹಾಕಲ್ಲ. ಅದಕ್ಕೆ ಅವ್ರು ಏನಾರು ನಿಂತ್ಕೊಳ್ಳಿ ತಾಕತ್ತಿದ್ರೆ ಬಸ್ಸನ್ ಗುಡಿಲಿ ಬಂದು ನೀವು ಓಟ್ ಹಾಕಲ್ಲ. ಅವ್ರಿಗೆ ಹಾಕಲ್ಲ. ಕ್ರಿಮಿನಲ್ ಹಿನ್ನೆಲೆ ಇರೋರಿಗೆ ಸೀಟ್ ಕೊಡ್ಬೇಕಾ, ಸೀಟ್ ಕೊಡಬಾರ್ದಾ? ಕ್ರಿಮಿನಲ್ ಇರೋರಿಗೆ ಯಾರಿಗೆ ಆದ್ರೂ ಸೀಟ ಕೊಡಬಾರ್ದು. ಅವ್ರು ಕೊಟ್ರು ನೀವು ಓಟ್ ಹಾಕಲ್ಲ. ಕ್ರಿಮಿನಲ್ ರೆಕಾರ್ಡ್ ಇರೋರಿಗೆ ಖಂಡಿತ ಓಟ್ ಹಾಕಲ್ಲ. ಅವ್ರು ಯಾವ ಪಕ್ಷದಲ್ಲೇ ಇರ್ಲಿ, ಏನಾದ್ರೂ ಇರ್ಲಿ, ನಾವು ಓಟ್ ಹಾಕಲ್ಲ ಸರ್. ಓಟ್ ಹಾಕ್ಬಾರ್ದು ಅಂತ ನಾವು ಡಿಸೈಡ್ ಹಾಕದೇ ಇಲ್ಲ. ಅವತ್ತಿನ ದಿನಕ್ಕೆ ಅವ್ರು ಸೀಟ್ ಕೊಡೋದು ನಿಂತೋಗುತ್ತೆ. ಹೌದು, ಗ್ಯಾರಂಟಿ. ಕೊಡಬೇಡಿ ಅಂತ ಹೇಳೋದು ತಪ್ಪಾಗುತ್ತೆ. ಹೌದು. ಚುನಾವಣೆ ಆಯೋಗದವರು ಕ್ರಿಮಿನಲ್ ಅವ್ರಿಗೆ ಇದೇ ಕೊಡಬಾರ್ದು, ಪರ್ಮಿಷನ್ ಕೊಡಬಾರ್ದು. ಬೇಸಲ್ಲೇ ಕಟ್ ಮಾಡಿದ್ರೆ ಏನಕ್ಕೆ ಈ ಪ್ರಾಬ್ಲಮ್ ಬರ್ತದೆ? ಇವಾಗ ಅಸೆಂಬ್ಲಿಲಾಗ್ಲಿ ಇದ್ರಲ್ಲಾಗ್ಲಿ ಪಾರ್ಲಿಮೆಂಟ್ ಆಗ್ಲಾಗ್ಲಿ ಇದನ್ನ ಮಸೂದೆ ಮಾಡಿ ಅದನ್ನ ಇಂಪ್ಲಿಮೆಂಟೇಷನ್ ಮಾಡಿ. ಕರೆಕ್ಟ್ ನೀವು ಜನಗಳ ಹತ್ರ ಓಟ್ ಹಾಕ್ಬೇಡಿ ಅಂದ್ರೆ ಚಾಯ್ಸ್ ಯಾರಿಗೆ ಕೊಡ್ತೀರಾ? ನೀವು ಇರೋದೇ 3 ಜನ. 3 ಜನದಲ್ಲಿ 2 ಕ್ರಿಮಿನಲ್ಗಳು ಇರ್ತಾರೆ. ಅವ್ರಿಗೆ ನಾವು ಯಾರಿಗಾದ್ರೂ ಒಬ್ರಿಗೆ ಹಾಕ್ಲೇಬೇಕಲ್ವಾ? ಇಲ್ಲ ನೋಟ್ ಹಾಕಕ್ ಆಗತ್ತಾ? ನಮ್ಮ ಪ್ರತಿನಿಧಿನ ಚೂಸ್ ಮಾಡ್ಬೇಕಲ್ವಾ? ನೀವು ಒಳ್ಳೆ ಚಾಯ್ಸ್ ಒಂದು ಉದಾಹರಣೆ ಹೇಳ್ತೀನಿ. UK ಯಲ್ಲಿ ಬ್ರೆಕ್ಸಿಟ್ ಅಂತ ಬಂತು. ಅಲ್ಲಿ ಯುರೋಪ್ ಇಂದ ಲಂಡನ್ ಇದು UK ನ ಆಚೆ ತರಬೇಕು ಅಂತ ಜನಗಳ ಹತ್ರ ಹೋದ್ರು ಓಟ್ ಹಾಕಕ್ಕೆ. ಅವರು ಓಟ್ ಹಾಕಿದ ತಕ್ಷಣ ಎಲ್ರು ಪಾರ್ಲಿಮೆಂಟ್ ಬದ್ಧ ಬಂದ್ರು. ಹಂಗೆ ನಮ್ಮಲ್ಲೂ ಇಂಡಿಯಾದಲ್ಲಿ ಹಂಗಾಗ್ಬೇಕು ಸರ್. ಕ್ರಿಮಿನಲ್ ರೆಕಾರ್ಡ್ ಇದ್ರೆ ಜನಗಳ ಹತ್ರ ಹೋಗ್ಬೇಕು, ಅವ್ರ ಹತ್ರ ಕೇಳಬೇಕು ಒಪಿನಿಯನ್, ಎಷ್ಟು ಏನ್ ಪರ್ಸೆಂಟೇಜ್ ಬರುತ್ತೋ ಅದನ್ನ ಅಳವಡಿಸ್ಕೋಬೇಕು. ಯಾಕಂದ್ರೆ ಜನಗಳು ಏನು ಅಂದ್ರೆ ನಮ್ಮಲ್ಲಿ ಪ್ರಜಾಪ್ರಭುತ್ವದ ಬೇಸ್ ಮೇಲೆ ನಾವು ಸರ್ಕಾರವನ್ನ ಮಾಡಿರೋದ್ರಿಂದ ಇದೆಲ್ಲೋ ಒಂದ್ ಕಡೆ ಮಾಡಕ್ ಆಗಲ್ಲ. ಅಲ್ಲೂ ಪ್ರಜಾಪ್ರಭುತ್ವ ಇದೆ, ಅಲ್ಲೂ ಡೆಮೋಕ್ರಸಿನೇ. ನಮ್ಮ ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಡೆಮೋಕ್ರಸಿ ಇನ್ ದ ವರ್ಲ್ಡ್ ಅಂತ ಹೇಳ್ತಾ ಇದಾರೆ, ಬಟ್ ಮಾಡೋದಿಲ್ಲ ಏನೂ ಅಷ್ಟೇ. ರಿಟೈರ್ಮೆಂಟ್ ಬೇಕಾ ಬೇಡವರಿ? ಬೇಕು ಸರ್. ಯಾಕೆ ಬೇಡ? ಈಗ ನೀವೇ ಪ್ರಶ್ನೆ ಕೇಳಿದ್ರೆ ಯುವಕರು ಬೇಕು ಅಂತ ಯಾರು ಬಿಟ್ಕೊಡ್ತಾರೆ ಸರ್? ಯಾರು ರಾಜಕೀಯ ಬಿಟ್ಕೊಡ್ತಾರೆ? ಅರ್ಹತೆ ಇರೋದ್ರಲ್ಲಿ ಬಿಟ್ಟಾಗ ಏನು ತಪ್ಪಿಲ್ಲ. ಏನ್ ಹೇಳಿದ್ರು ಸಮಂಜಸವಾಗಿ ಅವರು ಹಿರಿಯರು ಬೇಕು ನಮ್ಗೆ. ಹಾಗೇನ್ ಹೇಳೋದು ಕಿರಿಯರು ಕೊಡ್ಬೇಕು ನಮಗೂ ಪಟ್ಟಾಗ ಏನ್ ಮಾಡಿದ್ರೆ ನಮಗೂ ಗೊತ್ತಾಗುತ್ತೆ ಯಾವ ತರ. ನೋಡಿ, ಎಕ್ಸ್ಪೀರಿಯನ್ಸ್ ಇಲ್ದ್ರೆ ಹೆಂಗ್ ಬರುತ್ತೆ ಅಂದ್ರೆ ಎಲ್ಲ ಓದಾಗ್ಲೇ ಗೊತ್ತಾಗೋದು. ನೀವು ಎಕ್ಸ್ಪೀರಿಯನ್ಸ್ ಇಲ್ದಿರಾನೆ ಬೇಡ ನೀವು ಅಂತ ಹೇಳಿದ್ರೆ ಕೊಡ್ಬೇಕು. ಕಿರಿಯರು ಕೊಟ್ರೆ ಏನಾಗುತ್ತೆ, ನಮ್ಗೂ ಒಂದು ಎಕ್ಸ್ಪೀರಿಯನ್ಸ್ ಬರುತ್ತೆ. ದೇಶಕ್ಕೆ ನಮ್ಮಂತವ್ರದ್ದು ಇವಾಗ ಜರೂರ್ ಇದೆ. ಸೊ ಅದಕ್ಕೆ ನಾನು ಕಿರಿಯರು ಕೊಡ್ಬೇಕು. ಮನೆಗಳಲ್ಲಿ ನಾವು ರಾಜಕೀಯಕ್ಕೆ ಮಕ್ಕಳನ್ನ ಕಳ್ಸಲ್ಲ, ಯುವ ಜನನ್ ಕಳ್ಸಲ್ಲ. ಯಾರ್ಗ ಅರ್ಹತೆ ಅಲ್ಲೇ ವಯಸ್ಸಾದವರು ಸೀಟ್ ಬಿಟ್ಕೊಡಲ್ಲ. ಏನ್ರಿ ಮಾಡ್ಬೇಕು ದೇಶ? ಯಾರ್ಗ ಅರ್ಹತೆ ಇದೆ ಅವ್ರು ಬಂದು ನಿಲ್ಬೇಕು ಸರ್. ಒಂದೇ ಪಾರ್ಟಿ ಇದ್ದಲ್ಲ, ನಾವು ಸ್ವತಂತ್ರವಾಗಿ ನಿಲ್ಬಹುದು. ಪಕ್ಷಾತೀತವಾಗಿ ಮಾತಾಡ್ತಾ ಇದೀವಿ, ಯಾವುದೇ ಪಕ್ಷಕ್ಕೆ ನಾವು ಮಾತಾಡ್ತಾ ಇಲ್ಲ. ಎಲ್ಲಾ ಪಕ್ಷದಲ್ಲೂ ವಯಸ್ಸಾಗಿರೋರು ಇದಾರೆ, ಎಲ್ಲಾ ಪಕ್ಷದವರು ಆ ತರಂತ ಅಧಿಕಾರದಾಹಿಗಳಿದ್ದಾರೆ. ನಾವು ಒಂದು ಪಕ್ಷಕ್ಕೆ ಮಾತಾಡ್ತಾ ಇಲ್ಲ ಇಲ್ಲಿ. ಸ್ವತಂತ್ರವಾಗಿ ಬಂದು ಯಾರು ಬೇಕಾದ್ರೂ ನಿಲ್ಬಹುದು. ಯಾವ್ದೋ ಪಕ್ಷ ನಮ್ಗೆ ಟಿಕೆಟ್ ಕೊಟ್ಟಿಲ್ಲ ಅಂತಲ್ಲ, ಸ್ವತಂತ್ರ ಬಂದು ನಿಲ್ಬಿಟ್ಟು ನಾನೊಬ್ಬನ ಕೆಲಸ ಮಾಡ್ತೀನಿ, ನಾವು ವಿದ್ಯಾವಂತ, ನನಗೆ ಶಕ್ತಿ ಇದೆ, ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಒಂದು ರಿಟೈರ್ಮೆಂಟ್ ಇರಬೇಕು. ಓಕೆ, ಒಂದು ರಿಟೈರ್ಮೆಂಟ್ ಇರಬೇಕು. ಎಲ್ಲಾದ್ರಲ್ಲೂ ಕೂಡ ನಾವು ರಿಟೈರ್ಮೆಂಟ್ ಅನ್ನ ಕೊಡ್ತೀವಿ. ವೃತ್ತಿಲಿ ನಿವೃತ್ತಿ ಇರಬೇಕು ಅಂತ ಹೇಳ್ತಾ ಇದಾರೆ. ವೃತ್ತಿ, ನಿವೃತ್ತಿ, ರಾಜಕೀಯ, ಯುವ ಶಕ್ತಿ. ರಾಘವೇಂದ್ರ ಏನ್ ಮಾಡ್ಕೊಂಡಿದ್ದೀರಾ? ನಾನು ಪುರೋಹಿತ. ರಾಘವೇಂದ್ರ, ರಿಟೈರ್ಮೆಂಟ್ ನಿಮ್ಗೂ ಇಲ್ಲ? ಪುರೋಹಿತ್ಗೆನಲ್ಲೂ ನಿವೃತ್ತಿ ಇದೆ. ಯಾಕಂದ್ರೆ ಸ್ವರಯುಕ್ತವಾಗಿ ಹೇಳಲಿಲ್ಲ ಅಂತಂದ್ರೆ ಯಾಕೋ ಪುರೋಹಿತ ಸರಿಯಾಗಿ ಮಾಡ್ಸಲ್ಲ, ಇವ್ನು ಮಾಡೋದ್ರಿಂದ ಏನು ಒಳ್ಳೇದಾಗೋದಿಲ್ಲ ಅಂತ ನಮಗೂ ನಿವೃತ್ತಿ ಕೊಡ್ತಾರೆ. ಅದೇ ರೀತಿ ರಾಜಕಾರಣದಲ್ಲೂ ನಿವೃತ್ತಿ ಇರಬೇಕು. ಆದ್ರೆ ಕೆಲಸ ಮಾಡೋ ಶಕ್ತಿ ಇರೋರಿಗೆ ಅವಕಾಶ ಮಾಡ್ಕೊಡಿ, ಉಳಿದಿದ್ದವ್ರಿಗೆ ನಿವೃತ್ತಿ ಕೊಡಿ ಅಂತ ನಮ್ಮ ಅಭಿಪ್ರಾಯ. ಹೆಂಗ ಪಳಿತೀರಾ? ತೂಕ ಕಳಿಯಕ್ ಸಾಧ್ಯನಾ? ಅಲ್ಲ, ಕೆಲಸ ಜನಾಭಿಪ್ರಾಯ ಅಲ್ಲೇ ಬಂದೇ ಬರುತ್ತಲ್ಲ. 90 ವರ್ಷ, 87 ವರ್ಷ, 86 ವರ್ಷ ಆದ್ರೂ ಕೂಡ ನಾನು ಶಕ್ತಿಯುತವಾಗಿದ್ದೀನಿ. ನನ್ನ ಕಡೆ ಎಲೆಕ್ಷನ್ ಮುಂದಿನ ಸರಿ ನಾನು CM ಆಗ್ತೀನಿ ಅಥವಾ PM ಆಗ್ತೀನಿ. ಈ ನಿಟ್ಟಿನಲ್ಲಿ ನಾನು ಹೇಳ್ತಾ ಆಲ್ ಓವರ್ ಇಂಡಿಯಾದಲ್ಲಿ ಮಾತಾಡ್ತಾ ಇದ್ದೀನಿ. ಎಲೆಕ್ಷನ್ ನಿಲ್ತಾ ಇದ್ರು, ಅವ್ರಿಗೆ ವೃತ್ತಿನಲ್ಲಿ ನಿವೃತ್ತಿನೇ ಇಲ್ಲ. ಅಲ್ಲ, ಅವ್ರ ನಿವೃತ್ತಿನ ಜನನೇ ಕೊಡ್ಬೇಕು. ಈ ಸಲ ನಿವೃತ್ತಿ ಜನದ ಕೊಡೋದು ಜನದ ಕೈಯಲ್ಲಿದೆ. ವೃತ್ತಿನಲ್ಲಿ ನಿವೃತ್ತಿ ಇರ್ಬೇಕಾ ಇರಬಾರ್ದಾ? ಇರ್ಬೇಕು. ಏನಕ್ಕೆ ಇರ್ಬೇಕು? ಏನಕ್ಕಂದ್ರೆ ಈಗ ಎಲ್ಲ 70 ವರ್ಷ 80 ವರ್ಷ ಆದವರು ಅವ್ರಿಗೆ ನಡೆಯಕ್ಕಾಗಲ್ಲ, ಮಾತಾಡಕ್ಕಾಗಲ್ಲ. ಅಲ್ಲ ಸ್ವಾಮಿ, ನೀವ್ಯಾರು ರಾಜಕೀಯಕ್ಕೂ ಬರಬೇಡಿ. ಅಲ್ಲಿ ಕೆಲಸ ಮಾಡ್ತವ್ರಿಗೂ ಕೆಲಸ ಕೊಡ್ಬೇಡಿ. ಏನ್ರಿ ಮಾಡೋದು ಮತ್ತೆ? ಏನಪ್ಪ ಬಂದು ಯಾಕ್ಬಿಟ್ಟು ಪಾಪ ಅಂತ ಕರೆದು ಯಾರು ಬರಲ್ಲ ರಾಜಕೀಯಕ್ಕೆ? ಯಾಕಪ್ಪ ಬೇಕು ದುಡ್ಡು? ಓಟ್ ಹಾಕ್ಸ್ಕೋಬೇಕಾದ್ರೆ ಮಾತ್ರ ನಮಸ್ಕಾರ 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 ಅಂತ ಮನೆಗೆ ಬರ್ತಾರೆ ಅಂತಾರೆ. ಆಮೇಲೆ ಬಿಡು ಸರ್, ನೋಡಿ ಸರ್, ನಂದು ಆಧಾರ್ ಕಾರ್ಡ್ ಮಾಡ್ಕೊಡಿ ಸರ್, ರೇಷನ್ ಕಾರ್ಡ್ ಮಾಡಿಸ್ಕೊಡಿ ಸರ್ ಅಂದ್ರೆ ಹೋಗಲ್ಲಿ ಅಲ್ಲ ನೋಡ್ಕೊ ಸೈನ್ ಕೊಡ್ತೀನಿ.
ಎಲ್ಲ ಓಟ್ ಹಾಕ್ಸಿ ಬರ. ನಮಸ್ಕಾರ ಸರ್. ಏನ್ ನಿಮ್ಮ ಮನೆಗೆ ಬಂದು ರೇಷನ್ ಕಾರ್ಡ್ ಮಾಡ್ಕೊಡ್ತಾರ? ನಾವು ಆಫೀಸ್ನಾಗ ಹೋದ್ರೆ ಸರ್, ಆಫೀಸ್ನಾಗ ಹೋದ್ರೆ ಅಲ್ಲಿ ಒಬ್ರು ಮಡಿಕೊಂಡಿರ್ತಾರೆ, ಅವ್ರನ್ನ ಅಲ್ಲಿ ಕೂತ್ಕೊಂಡ್ರೆ ಸಾಹೇಬ್ರೆ ಬಿಸಿಲು ಅವ್ರ ಆಮೇಲೆ ಬನ್ನಿ ಓಟ್ ಹಾಕ್ಸ್ಬೇಕಾದ್ರೆ ಬಿಸಿಲು ಇರಲ್ವಾ? ಅವರೆಲ್ಲ ಹಿಂಗೆ ಎಲ್ಲಾ ಕಡೆ ಇದೆ ಸರ್ ರಾಜಕೀಯ. 50 ವರ್ಷ 60 ವರ್ಷ ಆದ್ಮೇಲೆ ಮನುಷ್ಯನಿಗೆ ರಿಟೈರ್ಮೆಂಟ್ ಬೇಕು. ಕ್ರಿಮಿನಲ್ ಹಿನ್ನೆಲೆ ಉಳ್ಳವ್ರಿಗೆ ಸೀಟ್ ಕೊಡ್ಬೇಕಾ ಕೊಡಬಾರ್ದು. ಕೊಟ್ರೆ ಏನ್ ಮಾಡ್ಬೇಕು? ಕೊಡೋದಿಲ್ಲ ನಾವು. ಕೊಟ್ರೆ ಓಟ್ ಹಾಕ್ಬೇಡಿ ಅಂತ ಹೇಳಿ. ನಾನು ಓದಿರೋದು 6ನೇ ಕ್ಲಾಸ್ ಆಗಿದ್ರು ನಾನು ಹೇಳ್ತೀನಿ, ನನಗೆ ಪ್ರಪಂಚ ಜ್ಞಾನ ಇದೆ. ಇನ್ನೊಂದು ಅವಿದ್ಯಾವಂತ ನೀನು ದಡ್ಡ, ವಯಸ್ಸಾಗಿದ್ರು ನೀನು ಈ ಸೀಟಿಗೆ ಬರ್ತಾಯ, ನಿನಗೆ ನಾನು ಅವಕಾಶ ಕೊಡಲ್ಲ, ನಾನು ಓಟ್ ಹಾಕಲ್ಲ. ಬೇಡ, ಸಾಯ ವಯಸ್ಸಲ್ಲಿ ಯಾಕೆ ಅವ್ರಿಗೆಲ್ಲ? ನೀವ್ ಹಿಂಗ್ ಅನ್ಬಿಟ್ರೆ ಹೆಂಗಮ್ಮ? ಇವಾಗ ಸಾಯ್ಲಿ ಬಿಡಿ, ಬೇಗ ಇರೋ ಚಿಕ್ಕ ಹುಡುಗರು ಬದುಕ್ಲಿ. ನಾವು ರಿಟೈರ್ಮೆಂಟ್ ತಗೊಳ್ತಿರೋದು ಜನ ನಾವು ಎಷ್ಟು ಮಟ್ಟಿಗೆ ನಾವು ಬೇಕು ಅನ್ನೋದ್ರ ಆಧಾರದಲ್ಲಿ. ಚುನಾವಣೆ ಅಂತಂದ್ರೆ 5 ವರ್ಷದ ಒಂದು ಚುನಾವಣೆ, 5 ವರ್ಷ ಆದ್ಮೇಲೆ ರಿಟೈರ್ಮೆಂಟ್. ಜನ ಮತ್ತೆ ನಿಂತಾಗ ಆಯ್ಕೆ ಮಾಡಿದ್ರೆ ಅವ್ರು ರಿಟೈರ್ಮೆಂಟ್ ಆಗೇ ಆಗ್ತಾರೆ. ಏನ್ ಹೇಳ್ಬೋದು ಅಂದ್ರೆ, ಒಂದ್ಸರಿ ಈ ಸರಿ ನಿಂತವ್ರು ಇನ್ನು 2 ಟರ್ಮ್ ನಿಲ್ಬಾರ್ದು, 1 ಟರ್ಮ್ ನಿಲ್ಬಾರ್ದು ಅಂತ ಏನಾದ್ರು ಒಂದು ಕಾನೂನಲ್ಲಿ ತಿದ್ದುಪಡಿ ತರಬೇಕು. ಆ ರೀತಿ ಮಾಡಬೇಕು. ಒಂದು ಲೆವೆಲ್ ಆದ್ಮೇಲೆ ಶುಡ್ ರಿಟೈರ್ ಇದ್ರೆ ಒಳ್ಳೇದು. ಓಕೆ, ಕ್ರಿಮಿನಲ್ ಹಿನ್ನೆಲೆ ಉಳ್ಳವರಿಗೆ ಓಟ್ ಖಂಡಿತ ಅದು ಮಾತ್ರ ಯಾರು ಇರಲೇಬಾರ್ದು. ಯಾದಕ್ಕೆ ಅಂದ್ರೆ ಅದು ಅವರು ನಮ್ಮ ಸಮಾಜನೇ ಹಾಳು ಮಾಡ್ತಾರೆ. ಬ್ಯಾಕ್ ಗ್ರೌಂಡ್ ಇದ್ದವರು ಖಂಡಿತ ಅಂತವ್ರಿಗೆ ಎಂಕರೇಜ್ ಮಾಡಬಾರ್ದು. ರಾಜಕೀಯದಲ್ಲಿ 60 ವರ್ಷಕ್ಕೆ ಲಾಸ್ಟ್ ಮಾಡಬೇಕು, ಅದು ರಿಟೈರ್ ಮಾಡಬೇಕು. ಕ್ರಿಮಿನಲ್ಗಳನ್ನೆಲ್ಲ ತೆಗೆದಾಕ್ಬೇಕು. ನಮ್ಮ ಇವತ್ತಿನ ಒಗ್ಗರಣೆ ಪಾರ್ಟಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಜಾಲ ನಮ್ಮದು, ಬಲ ನಿಮ್ಮದು. ಯಾವ ಒಗ್ಗರಣೆ ರೀ?